ಹಲೋ ಫ್ರೆಂಡ್ಸ್, ನಾನು ಈ ದಿನ ಹಾಗಲಕಾಯಿದು ಪಲ್ಯ ಮಾಡ್ತೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಮತ್ತು ಕಹಿನೇ ಇರಲ್ಲ, ಆ ಥರ ಮಾಡ್ತೀನಿ. ಮತ್ತು ತುಂಬ ಸಿಂಪಲ್ಲು ಮಾಡಲಿಕ್ಕೆ. ಮತ್ತು ಇದು ತಿನ್ನೋದ್ರಿಂದ ಡಯಾಬಿಟಿಕ್ ಇರೋರಿಗೆ ತುಂಬ ಒಳ್ಳೆಯದು, ಮತ್ತು ನಾರ್ಮಲ್ ಆಗಿರೋರ್ಗು ಸಹ ತುಂಬ ಒಳ್ಳೆಯದು. ಹಾಗಾಗಿ ಒಂದು ಸರಿ ಮಾಡ್ಕೊತೀನಿ, ಮತ್ತು ನೆಗ್ಲೆಕ್ಟ್ ಮಾಡಬೇಡಿ. ಮತ್ತು ಇದು ತುಂಬ ಒಳ್ಳೆಯದು ಅಂತ ನಿಮಗೂ ಸಹ ಗೊತ್ತು. ಹಾಗೆ ಇದ್ರ ಬಗ್ಗೆ ಹೆಚ್ಚು ಹೇಳೋದೇನು ಬೇಡ ಅನ್ಕೋತೀನಿ ನಾನು. ಹಾಗೆ ಫ್ರೆಂಡ್ಸ್, ಇದು ತುಂಬ ಸಿಂಪಲ್ಲು. ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೀನಿ. ನಂತರ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನಂತ ಸಹ ತೋರಿಸ್ತೀನಿ. ಇದು ನೋಡಿ, ನಾನು ಹಾಗಲಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಹಚ್ಕೋತೀನಿ. ನಂತರ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ನಂತರ ಇದ್ರ ಪುಡಿಗೆ ಕಡಲೆ ಬೀಜ, ಜೀರಿಗೆ, ಉಪ್ಪು, ಅರಿಶಿನ ಪುಡಿ ಎಲ್ಲವನ್ನೂ ಸಹ ಹುಣಸೆ ರಸ ಪ್ರತಿಯೊಂದನ್ನು ಸೇರಿಸ್ತೀನಿ, ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ಮುಂದೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ರೆಡಿ ಆಯಿತು. ಹಾಗಲಕಾಯಿ ಕಟ್ ಮಾಡಿದ್ದೀನಿ. ಇವಾಗ ಪುಡಿ ಮಾಡ್ಕೊಳ್ಳೋಕ್ಕೆ ನಾನು ನೆಲಗಡಲೆ ನೀವು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು 2 ಸ್ಪೂನಷ್ಟು ಹಾಕಿದ್ದೀನಿ. ನಂತರ ಒಂದು ಅರ್ಧ ಸ್ಪೂನು ಜೀರಿಗೆ,
ನಂತರ ನೋಡಿ ದಪ್ಪ ದಪ್ಪದು 3 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಖಾರ ಎಷ್ಟು ಬೇಕೋ ಅಷ್ಟು. ನಂತರ ಸಾಂಬಾರು ಸೊಪ್ಪು, ನಂತರ ಫ್ರೆಂಡ್ಸ್ ಒಂದು ಫುಲ್ಲು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಇವಾಗ ನಾನು ಪುಡಿ ಮಾಡ್ಕೊಂಡು ಇಟ್ಕೋತೀನಿ. ಇದಿಷ್ಟನ್ನು. ಇವಾಗ ನೋಡಿ ಇದು ರೆಡಿ ಆಯಿತು. ಇವಾಗ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಕು. ಇದಕ್ಕೆ ಕಟ್ ಮಾಡ್ಕೊಂಡಿರೋ ಹಾಗಲಕಾಯಿನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಮತ್ತು ಹುಣಸೆ ರಸ ಹಾಕ್ಕೊಂಡು ಹುರಿಬೇಕು, ಆವಾಗ ಅದರಲ್ಲಿರೋ ಕಹಿ ಎಲ್ಲ ಕಡಿಮೆ ಆಗುತ್ತೆ. ಈ ಥರ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರಿತಾ ಇದ್ದೀನಿ. ಜೊತೆಗೆ ಹುಣಸೆ ರಸನ ಸೇರಿಸ್ಕೊತಾ ಇದ್ದೀನಿ. ಬುದ್ಧಮೂರ್ತಿ ಎಲ್ಲ ಕೊಟ್ಟಿದ್ರಲ್ಲ ಆಟದಲ್ಲಿ ಬೋಯ್ದಾಕ್ಬಿಟ್ಟವಮ್ಮ ಮಾಡೋದು ಇಟ್ಲಿಂಗಿದೆಯಾ ಇವಾಗ ಹುರಿದಿದ್ದಾಯಿತು. ನೋಡಿ ನಾನು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮಧ್ಯದಲ್ಲಿ, ಸುತ್ತ ಅದೇ ಪಾತ್ರೆಯಲ್ಲಿ ಮಾಡಲಿಕ್ಕೆ. ಈರುಳ್ಳಿ ಹಾಕಿದ್ದೀನಿ. ರುಬ್ಕೊಂಡಿರೋ ಖಾರನ ಮಿಕ್ಸ್ ಮಾಡ್ತೀನಿ.
ಇದಕ್ಕೆ ಸ್ವಲ್ಪ ವಾಟರ್ ಸೇರಿಸಿದ್ದೀನಿ. ಸಾಕು, ಇಷ್ಟೇ ನೀರು. ಮೊದಲು ಸ್ವಲ್ಪ ಸೇರಿಸಿದ್ದೀನಿ, ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಒಂದು ಚಿಟಿಕೆ ಅರಿಶಿನ ಸೇರಿಸಿದ್ದೀನಿ. ನಾನು ಇದನ್ನು 4 ನಿಮಿಷ ನೀರು ಸುಂಡೋ ತನಕ ಮುಚ್ಚಿಡ್ತೀನಿ. ಸಣ್ಣ ಉರಿ ಮಾಡಿಬಿಡ್ತೀನಿ. 4 ನಿಮಿಷ ಸಣ್ಣ ಉರಿ ಮಾಡಿ ಇಟ್ಬಿಡ್ತೀನಿ. ಇವಾಗ ಇದು ಮುಗೀತು. ನೋಡಿ ಫ್ರೆಂಡ್ಸ್, ಸೂಪರಾಗಿರುವಂತಹ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕಡಲೆಕಾಳು ಬೀಜದ ಪುಡಿ ಹಾಕೋದ್ರಿಂದ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ. ನೀವು ಒಂದು ಸರಿ ಈ ಥರ ಮಾಡಿ ಟ್ರೈ ಮಾಡಿ ಈ ರೆಸಿಪಿನ. ತುಂಬ ಎಲ್ಲರಿಗೂ ಸಹ ಇಷ್ಟವಾಗುವಂತಹ ರೆಸಿಪಿ ಇದು. ತುಂಬ ಕಹಿನೇ ಬರಲ್ಲ. ನಿಮಗೆ ತೀರಾ ಕಹಿನೇ ಒಂದು ಸ್ವಲ್ಪನೂ ಬೇಡ ಅನ್ನೋರು ಸ್ವಲ್ಪ ಬೆಲ್ಲ ಸೇರಿಸ್ಬೋದು. ನಾನು ಬೆಲ್ಲ ಸೇರಿಸ್ತಾ ಇಲ್ಲ. ಹಾಗೆ ಮಾಡಿರುವಂತಹ ಅಡಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ಹಾಗೆ ಎಂಜಾಯ್ ಮಾಡಿ, ಖುಷಿ ಪಡಿ. ಚೆನ್ನಾಗಿ ತಿನ್ನಿ ಫ್ರೆಂಡ್ಸ್. ಮತ್ತು ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಬೇಳೆ ಸಾರು ಜೊತೆಗೆ ಅಥವಾ ತಿಳಿ ಸಾರು ಜೊತೆಗೆ, ಟೊಮೆಟೊ ಸಾರು ಜೊತೆಗೆ, ರಸಮ್ ಜೊತೆಗೆ ತಿನ್ನುವಂತಹ ಪಲ್ಯ ಫ್ರೆಂಡ್ಸ್. ನಾವು ಈ ಥರ ಹಾಗಲಕಾಯಿ ಪಲ್ಯನ ಮಾಡ್ಕೊಂಡು ತಿಂತೀವಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಒಳ್ಳೆಯದು ಕೂಡ. ಹಾಗಾಗಿ ನೀವು ಒಂದ್ಸರಿ ಮಾಡ್ಕೊಂಡು ಈ ಥರ ಒಂದ್ಸರಿ ತಿಂದು ನೋಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್.